ಮುಂಡಗೋಡಿನ ಪುರಭವನದಲ್ಲಿ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಕದಂಬ ಕನ್ನಡ ಜಿಲ್ಲಾ ರಚನೆ ಬಗ್ಗೆ ಪೂರ್ವಭಾವಿ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ಕದಂಬ ಕನ್ನಡ ಜಿಲ್ಲಾ ರಚನೆ ಅವಶ್ಯಕತೆಯ ಕುರಿತು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಅನಂತಮೂರ್ತಿ ಹೆಗಡೆ ಅವರು ಚರ್ಚಿಸಿದರು. ಡಿಸೆಂಬರ್ 30ನೇ ತಾರೀಕಿನಂದು ಮುಂಡಗೋಡಿನ ಮಾರಿಕಾಂಬಾ ದೇವಸ್ಥಾನದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ಹಮ್ಮಿಕೊಳ್ಳುವ ಕುರಿತು ನಿರ್ಣಯಿಸಲಾಯಿತು. ಕನ್ನಡ ಜಿಲ್ಲೆಯ ಎಲ್ಲ ಕದಂಬ ಕನ್ನಡ ಸೇನಾನಿಗಳೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ, ಮುಂಡಗೋಡಿನ ಈ ಗಂಡು ಮೆಟ್ಟಿನ ನಾಡಿನ ಮಹನೀಯರೇ, ಎಲ್ಲರಿಗೂ ಕೂಡ ಕದಂಬ ಕನ್ನಡ ಜಿಲ್ಲೆಯ ಹೋರಾಟದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾವು ಈಗಾಗಲೇ ಶಿರಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಕದಂಬ ಕನ್ನಡ ಜಿಲ್ಲೆ ಯಶಸ್ವಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ, ಚಂಡಿಕಾ ಯಾಗವನ್ನು ಮಾಡಿ, ಪೂಜೆಯನ್ನು ಮಾಡಿ, ಮೆರವಣಿಗೆ ಮುಖಾಂತರವಾಗಿ AC ಆಫೀಸ್ವರೆಗೆ ಹೋಗಿ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಾಗಿದೆ. ಇದೇ ರೀತಿಯಲ್ಲಿ ನಾವು ಪ್ರತಿ ತಾಲೂಕಿನಲ್ಲೂ ಕೂಡ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇದು ನಮ್ಮ ಮುಂಡಗೋಡಿನ ಪ್ರಥಮ ಕಾರ್ಯಕ್ರಮ. ಇಲ್ಲೂ ಕೂಡ ಎಲ್ಲ ಸಮುದಾಯದವರ, ಎಲ್ಲ ಜನರ, ಎಲ್ಲ ಜಾತಿ ಮತ ಪಕ್ಷ ಧರ್ಮದ ಬೇರೆ ಇಲ್ಲದೆ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕದಂಬ ಕನ್ನಡ ಜಿಲ್ಲೆ ಹೋರಾಟವನ್ನ ಇಲ್ಲೂ ಕೂಡ ರೂಪಿಸೋಣ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಂಡಿದ್ದೇವೆ. ಮುಂದಿನ ದಿವಸದಲ್ಲಿ ನಮ್ಮ ಅಣ್ಣವರು ಹೇಳಿದ ಹಾಗೆ ದೊಡ್ಡದಾದಂತಹ ಮೆರವಣಿಗೆ ಆಗುತ್ತೆ, ಉಪವಾಸ ಸತ್ಯಾಗ್ರಹ ಆಗುತ್ತೆ, ಹೋರಾಟ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಕದಂಬ ಕನ್ನಡ ಜಿಲ್ಲೆ ಆಗುತ್ತೆ. ಈ ಸಂದರ್ಭದಲ್ಲಿ ಕದಂಬ ಕನ್ನಡ ಜಿಲ್ಲೆ ಅಂತಂದ್ರೆ ಏನು, ಇದರ ಮಹತ್ವ ಏನು ಅನ್ನೋದನ್ನು ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೇನೆ. ಇಲ್ಲಿಂದ ಕಾರವಾರ ಎಷ್ಟಿರೋ ಸ್ವಾಮಿ? ಕಾರವಾರ 180 ಕಿಲೋಮೀಟ್ರು. ನಿಮಗೇನಾದರೂ ಸರ್ವೆ ಆಫೀಸ್ ಕೆಲಸ, DDLR ಕೆಲಸ ಆಗಬೇಕು ಅಂತಂದರೆ ನೀವು ಕಾರವಾರಕ್ಕೆ ಹೋಗಬೇಕು. ಒಂದು ಪೊಲೀಸ್ ವೆರಿಫಿಕೇಷನ್ ನೀವು ಕಾರವಾರಕ್ಕೆ ಹೋಗಬೇಕು. ಯಾವುದೇ ಒಂದು SP ಆಫೀಸ್ ಇರಲಿ, DC ಆಫೀಸ್ ಇರಲಿ, ಯಾವುದೇ ಇಲಾಖೆಯ ಪ್ರಮುಖರನ್ನು ಭೇಟಿ ಆಗಬೇಕು ಅಂದರೆ ನೀವು ಕಾರವಾರಕ್ಕೆ ಹೋಗುವಂಥದ್ದು ನಿಮ್ಮ ಹಣೆ ಬಾರ. ನೀವು ಬೆಳಗ್ಗೆ ಹೊರಡ್ತೀರಿ, ಬೆಳಗ್ಗೆ ಹೊರಟು ಅಲ್ಲಿ ಹೋಗೋದಂಗೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ. ಆ ಆಫೀಸರ್ ನಿಮ್ಗೆ ಹೇಳ್ತಾನೆ, ಇವತ್ತಾಗಲ್ಲ ಸೋಮವಾರ ಬಾ, ಮತ್ತೆ ಅದು ನಾಳೆ ಬಾ ಅಂತಾನೆ. ನಾಳೆ ಬಾ ಅಂದ ತಕ್ಷಣ ಇಲ್ಲಿ ಮುಂದುವರೆದವರೇ ಸರಿ ಕೆಲಸ ಮಾಡಿಕೊಡಲ್ಲ, ಇನ್ನು ಕಾರವಾರದಲ್ಲಿ ಮಾಡಿಕೊಡ್ತಾರಾ? ಮತ್ತೆ ನೀವು ವಾಪಸ್ಸು ಅಲ್ಲಿಂದ ಬರಂಗೂ ಇಲ್ಲ, ಮತ್ತೆ ಬರದೇ ಇರಂಗೂ ಇಲ್ಲ. ಇದು ಸಮಸ್ಯೆ ಆಗತ್ತೆ. ಇದನ್ನೆಲ್ಲ ನಾವು ಸಹಿಸ್ಕೊಳ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಎಲ್ಲಿದೆ? ಕಾರವಾರದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿ ಕೊಂಕಣ ರೈಲು ಇದೆ, ಎಲ್ಲ ರೈಲ್ವೆ ವ್ಯವಸ್ಥೆ ಇದೆ. ಅದು ಎಲ್ಲಿದೆ? ಕಾರವಾರ ಭಾಗದಲ್ಲಿದೆ. ಈಗ ಏರ್ಪೋರ್ಟ್ ಎಲ್ಲ ಆಗ್ತಾ ಇದೆ, ಅದು ಕಾರವಾರ ಅಂಕೋಲ ಭಾಗದಲ್ಲಿ ಆಗ್ತಾ ಇದೆ. ಯಾವ ಡೆವಲಪ್ಮೆಂಟ್ ಬಂದರೂ ಕೂಡ ನಮಗೆ ಸಿಗೋದಿಲ್ಲ. ಎಲ್ಲರೂ ಕೂಡ ಕರಾವಳಿ ಭಾಗದಲ್ಲೇ ಆಗ್ತಾ ಇದೆ. ಮೊದಲು ಬ್ರಿಟಿಷರು ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ಕಾರವಾರವನ್ನು ಕೇಂದ್ರ ಸ್ಥಾನ ಮಾಡಿಕೊಂಡ್ರು, ಅವರಿಗೆ ಅನುಕೂಲ ಆಗಲಿ ಅಂಥೇಳಿ. ಅದನ್ನೇ ನಾವು ಈಗ ಅನುಸರಿಸಿ ಹೋಗ್ತಾ ಇದ್ದೇವೆ. 2 ತಾಲೂಕು 3 ತಾಲೂಕು ಇರುವಂತಹ ರಾಮನಗರಂತಹ ಪ್ರದೇಶಗಳು ಜಿಲ್ಲೆ ಆಗತ್ತೆ ಅಂದರೆ ನಮ್ದು ಯಾಕೆ ಜಿಲ್ಲೆ ಆಗಬಾರ್ದು? ಹಿಂದೆ ನಾವು ಶಿರಸಿಯಿಂದ ಕಾರವಾರದವರೆಗೆ ಪಾದಯಾತ್ರೆ ಮಾಡಾಯಿತು. ಯಾಕೆ? ನಮಗೆ ಪ್ರತ್ಯೇಕವಾದ ಮೆಡಿಕಲ್ ಕಾಲೇಜು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಶಿರಸಿ ಭಾಗಕ್ಕೆ ಬೇಕು ಅಂತೇಳಿ. ಆಗ ಅವ್ರು ಹೇಳಿದ್ರು, ಒಂದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೊಡ್ತೇವೆ. ಮೆಡಿಕಲ್ ಕಾಲೇಜು ಈಗಾಗಲೇ ಕಾರವಾರದಲ್ಲಿದೆ, ಎಲ್ಲವನ್ನು ನೀವೆಲ್ಲೋಗಿ ಉಪಯೋಗಿಸ್ಕೊಡಿ ಅಂತ ಹೇಳಿದ್ರು. ಅಷ್ಟರ ನಂತರ ನಾನು ಯೋಚನೆ ಮಾಡ್ತಾ ಬಂದೆ, ಕೇವಲ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಾತ್ರ ಅಲ್ಲ, ಹಲವಾರು ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದಂತಹ ಈ ಸ್ಥಾನಮಾನ ನಮ್ಮ ಘಟ್ಟದ ಮೇಲೆ ಸಿಗಬೇಕು. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕು ಅಂದರೆ 250 ಕಿಲೋಮೀಟರ್ ಇರುವಂತಹ ಇದು ವ್ಯವಸ್ಥೆ ಸರಿ ಇಲ್ಲ. ಕಾನೂನಿನ ಪ್ರಕಾರ ಜಿಲ್ಲಾ ಕೇಂದ್ರ 80 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ದರೆ ಅದು ತಪ್ಪು ಅಂತ ಭಾವನೆ ಇದೆ. ಇದು 250 ಕಿಲೋಮೀಟರ್ ಆಗ್ತಾ ಇದೆ.
ಇಂತಹ ಒಂದು ಸಂದರ್ಭದಲ್ಲೂ ಕೂಡ ನಾವು ಪ್ರತಿಭಟಿಸ್ತಾ ನಮ್ಮ ಮತ್ತೇನು ಮಾಡ್ತಾ ಇಲ್ಲ. ಎಲ್ಲ ಹೋರಾಟ ಮಾಡೋ ಶಕ್ತಿ ನಿಮ್ಮಲ್ಲೇ ಇದೆ. ನೀವು ಮನಸ್ಸು ಮಾಡಿದ್ರೆ ಇಲ್ಲಿ ಹೇಳಿದ್ನಲ್ಲ, ನೀವು ಗಟ್ಟಿಯಾಗಿ ನಿಂತರೆ ಪ್ರತ್ಯೇಕ ಜಿಲ್ಲೆ ಹಾಗೆ ಆಗುತ್ತೆ. ಒಂದೇ ತಿಂಗಳಕ್ಕಾಗತ್ತೆ, 1 ವರ್ಷ ಬೇಕಾಗುತ್ತೆ, 1 ತಿಂಗಳಕ್ಕಾಗತ್ತೆ. ನಾನು ಮಾಡ್ತಾ ಇರುವಂಥ ಕೆಲಸನ ನಿಮ್ಮಲ್ಲಿ ಇಂತಹ ಒಂದು ವಿಶೇಷವಾದ ಶಕ್ತಿ ಇದೆ. ನೀವು ಗಟ್ಟಿಯಾಗಿ ತಿರುಗಿ ನಿಂತರೆ ಅದು ಸಾಧ್ಯ ಆಗುತ್ತೆ. ಯಾಕೆಂದರೆ ಮುಂಡಗೋಡು ಜನ ಹೋರಾಟಕ್ಕೆ ಹೆಸರುವಾಸಿ. ಮುಂಡಗೋಡು ಜನ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಿಂದ ಪ್ರಾರಂಭ ಮಾಡಿ ಹೋರಾಟಕ್ಕೆ ಹೆಸರುವಾಸಿಯಾದಂಥವರು ಮುಂಡಗೋಡು ಜನ. ಮುಂಡಗೋಡು ಜನ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನುವಂಥದ್ದೇ ಇಲ್ಲ. ಎಲ್ಲವೂ ಕೂಡ ಸಾಧ್ಯ ಇದೆ ಮುಂಡಗೋಡು ಮನಸ್ಸು ಮಾಡಿದ್ರೆ. ಆದರೆ ಮುಂಡಗೋಡು ಜನರನ್ನು ನಾವು ಒಂದು ಕಡೆ ಸೇರಿಸಿ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕು. ಮುಂಡಗೋಡಲ್ಲಿ ಏನಂತಂದರೆ ಜಾತಿ ಮತದ ಭೇದ ಇಲ್ಲ, ಎಲ್ಲರೂ ಕೂಡ ಒಂದೇ ಅನ್ನುವಂತಹ ಭಾವನೆ ಮುಂಡಗೋಡು ಜನರಲ್ಲಿದೆ. ನೀವೇನು ಮಾಡಬೇಕಾಗಿದ್ದಿಲ್ಲ. ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಆಗೋಗಿದೆ. ಕಂದಾಯ ಸ್ಥಾನಮಾನ ಕೊಟ್ಟರೆ ಸಾಕು. ನಮ್ಮ ಹತ್ರ ಎಲ್ಲ ಫೆಸಿಲಿಟಿ ಕೂಡ ಇದೆ. ನಮ್ಮ ಜನರ ಬೇಡಿಕೆ ಅರ್ಥ ಮಾಡಿಕೊಂಡು ತಾವು ಆದಷ್ಟು ಬೇಗ ಪ್ರತ್ಯೇಕವಾದಂಥ ಜಿಲ್ಲಾ ಸ್ಥಾನಮಾನ ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಜನರ ಕಠಿಣವಾದಂತಹ ಒಂದು ಪ್ರತಿಭಟನೆಯನ್ನು ಎದುರಿಸಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿ ಕೊನೆಯದಾಗಿ ಹೇಳ್ತೇನೆ, ಇಲ್ಲಿ ಹೋರಾಟ ಮಾಡುವಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಯಾವುದೇ ಸಮಿತಿ ನಾನು ಅಧ್ಯಕ್ಷ ನಾನು ಕಾರ್ಯದರ್ಶಿ ಅದಿಲ್ಲ. ಇಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೆಸರನ್ನು ಕೊಟ್ಟಿದ್ದೇವೆ. ಏನಂತಂದರೆ ಅವರೆಲ್ಲರೂ ಕೂಡ ಕದಂಬ ಕನ್ನಡ ಸೇನಾನಿಗಳು. ಅಧ್ಯಕ್ಷ ಕಾರ್ಯದರ್ಶಿಯ ನಾಮಕಾವಸ್ಥೆ ಅದಿಲ್ಲ. ಪ್ರತಿಯೊಬ್ಬರು ಒಂದು ಅನ್ನುವಂಥ ಭಾವನೆಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ಇದಾದ ನಂತರದಲ್ಲಿ ನಾವು ಸಾರ್ವಜನಿಕವಾಗಿ ನಾವು ಡೇಟ್ ಅನೌನ್ಸ್ ಮಾಡ್ತೇವೆ. ಹಾಗೆ ನಾನು ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಮನವಿ ಕೊಟ್ಟಿದ್ದೇನೆ. ಅವರು ನಮಗೆ ಯಾವತ್ತು ಹೋರಾಟ ಮಾಡಲಿಕ್ಕೆ ಒಂದು ದಿನಾಂಕವನ್ನು ನಮಗೆ ಗುರುತಿಸಿ SP ಆಫೀಸ್ನಿಂದ ಫೋನ್ ಬರ್ತದೆ. ಆದಷ್ಟು ಅಲ್ಲೂ ಕೂಡ ನಾವು ಬೆಳಗಾವಿಯಲ್ಲೂ ಕೂಡ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಪ್ರತಿಯೊಂದಕ್ಕೂ ಕೂಡ ಬೆಳಗಾವಿ ಹೋರಾಟದಲ್ಲೂ ಕೂಡ ನೀವು ನಮ್ಮೊಟ್ಟಿಗೆ ಇರಬೇಕು. ಆದರೆ ಅದಕ್ಕೂ ಮುಂಚೆನ ಅಥವಾ ನಂತರದಲ್ಲೂ ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಮಾತಾಡಿಕೊಂಡು ಅದಕ್ಕೂ ಕೂಡ ಬೆಂಬಲ ಕೊಡಬೇಕು. ಮುಂಡಗೋಡು ಜನತೆ ಹಿಂದೂ ನಮ್ಮ ಹೋರಾಟಕ್ಕೆ ನಮ್ಮೊಟ್ಟಿಗೆ ಇದ್ರಿ, ಮುಂದೂ ಇರಬೇಕು. ಮುಂಡಗೋಡು ಜನ ಗಟ್ಟಿಯಾಗಿ ನಿಂತರೆ ನಮ್ಮ ಹೋರಾಟ ಖಂಡಿತವಾಗಿ ಜಯ. ನಮ್ಮ ಜಿಲ್ಲೆ ಆಗೋದ್ರೊಳಗೆ ಏನೂ ಸಮಸ್ಯೆ ಇಲ್ಲ. ಜಿಲ್ಲೆ ಮಾಡ್ಕೊಳಕ್ಕಾಗ್ತಿತ್ತು ಅಂತ ನಾವು ಭಾಳ ದಿವಸ ಬಿಟ್ಟೇವಿ. ಅರ್ಥ ಕೊಟ್ಟೀವಿ. ಈ ಸಲ ಎಲ್ಲರೂ ಕೂಡಿ ಜಿಲ್ಲೆ ಮಾಡೋದಕ್ಕೆ ಎಲ್ಲರೂ ಕೂಡ ಶ್ರಮಿಸಬೇಕು. ಜನಪ್ರತಿನಿಧಿಗಳನ್ನು ಮನವೊಲಿಸಿ ನಾವು ಈ ಕೆಲಸ ಮಾಡಿಕೊಡೋದು ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಅಥವಾ 2 ಆಫೀಸ್ಗೆ ಹೋಗೋ ತನಕ ಅಂದರೆ ವಾಪಸ್ ಸಾಯಂಕಾಲ ಆಗ್ತದೆ. ಮತ್ತು ನಾವು ಸಾಯಂಕಾಲ ಅಲ್ಲಿಂದ ಬಿಡಬೇಕು ಅಂತೇಳಿ ಅಂದರೆ 3 ತಾಸು ನಾವು ರಾತ್ರಿ 11 ಗಂಟೆಗೆ ಬಂದು ಮಲಗುವಂಥ ವ್ಯವಸ್ಥೆ. ಇಷ್ಟೊಂದು ವಿಸ್ತೀರ್ಣವುಳ್ಳಂಥ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಾತ್ರ, ಬೇರೆ ಜಿಲ್ಲೆ ಯಾವುದೂ ಇಲ್ಲ. ಅಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಪ್ರತ್ಯೇಕ ಜಿಲ್ಲೆ ಆಗಬೇಕು, ಶಿರ್ಸಿ ಜಿಲ್ಲೆ ಅದು ಕದಂಬ ಕನ್ನಡ ಜಿಲ್ಲೆ ಆಗಬೇಕನ್ನುವಂಥ ಈ ಹೋರಾಟ ಸಮಿತಿ ಏನಿದೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಇದು ಸುದ್ದಿ ಮತ್ತು ಇದು ಆಗೈತಿ. ಅದಕ್ಕೋಸ್ಕರವಾಗಿ ಇದಕ್ಕೆ ಮುಂಡಗೋಡು ತಾಲೂಕಿನಿಂದ ನಾವು ಸಂಘಟನಾಕಾರರು ಏನಿದ್ದೇವೆ ತಮ್ಗೆ ಸಾಥನ್ನು ನೀಡ್ತೇವೆ. ಸದಾಕಾಲ ತಮ್ಮ ಜೊತೆ ಇರ್ತೇವೆ. ಮನೆಗೆ ಹೋಗೋಣ, ಬೀದಿಗೆ ಹೋಗೋಣ, ಜನರನ್ನ ಕರೆತರೋಣ. ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಸರ್ಕಾರದ ಮಟ್ಟಿಗೆ ಮುಗಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಸರ್ಕಾರ ಕಣ್ಣು ತೆರೆದು ಆದಷ್ಟು ಬೇಗ ಈ ಉತ್ತರ ಕದಂಬ ಕನ್ನಡ ಜಿಲ್ಲೆಯನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ಆಳ್ತಕ್ಕಂಥ ಏನು ರಾಜಕಾರಣಿಗಳಿದ್ದಾರೆ ಅವರಿಗೂ ಸಹ ಇದೆಲ್ಲ ವ್ಯವಸ್ಥೆಯ ಬಗ್ಗೆ ಅರಿವಿದೆ. ಅವ್ರನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ವಿಶ್ವಾಸವನ್ನು ಗಿಟ್ಟಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಬೃಹತ್ವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಸರ್ಕಾರದ ಕಣ್ಣು ತೆರೆಸಿ ಜಿಲ್ಲೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನನಗಿಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅನಂತಮೂರ್ತಿ ಅವರಿಗೆ ನಾವು ಇವತ್ತು ಸದಾ ಬೆಂಬಲ ಇದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರ ಪರವಾಗಿ ಅವರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಎಲ್ಲ ಸಮುದಾಯವರ ಏನು ಒಂದು ಮುಖಂಡರು ವಿನಂತಿ ಮಾಡ್ಕೊತೀನಿ. ಎಲ್ಲ ಸಮುದಾಯ ಮುಖಂಡರು ನಾವೊಂದು ಕಾರ್ಯಕ್ರಮ ಮಾಡುವಾಗ, ಒಂದು ಹೋರಾಟ ಮಾಡುವಾಗ ಮುಖಂಡರು ಒಂದು 20 ಜನ
ಬಹುಶಃ ನಮಗೆ 1,000 ಜನ ಆಗ್ತಾರೆ ಅಂತೇಳಿ ನಮ್ಮ ಭಾವನೆ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಸಮುದಾಯ ಮುಖಂಡರುಗಳಿಗೆ ವಿನಂತಿ ಮಾಡ್ಕೊತೀನಿ, ನಾವೇನೀಗ ಹೆಜ್ಜೆ ಇಡ್ತಿದ್ದೇವೆ ಕನ್ನಡ ಜಿಲ್ಲೆ ಮಾಡಲಿಕ್ಕೆ, ಮತ್ತು ಅದರಿಂದ ಏನು ಉಪಯೋಗ, ಜಿಲ್ಲೆ ಮಾಡಿದ್ರೆ ಏನು ಉಪಯೋಗ ಅಂದರೆ ಅನಂತಮೂರ್ತಿ ಅವರು ಇವತ್ತು ಹೇಳಿದರು, ಜಿಲ್ಲೆ ಮಾಡಿದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗೋದಂತೂ ಖಂಡಿತ. ಅದಾಗ್ಬಿಟ್ರಪ್ಪ ಅಂತಂದರೆ ಮ್ಯಾಕ್ಸಿಮಮ್ 50ರಿಂದ 60 ವೈದ್ಯರಿಗೆ ಹಾಸ್ಪಿಟ್ಲ್ ಇರ್ತಾರೆ. ನಾವು ಮಂಗಳೂರಿಗೆ ಹೋಗ್ಬೇಕಾಗಿಲ್ಲ, SMC ಹೋಗ್ಬೇಕಾಗಿಲ್ಲ, ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿಲ್ಲ, ಎಲ್ಲರೂ. ಜಿಲ್ಲಾ ಮಹಿಳಾ ಕಾರ್ಯದರ್ಶಿಯಾದಂಥ ಸಲ್ಮಾ ಸಿರ್ಕನಿ ಅವರು ವೇದಿಕೆ ಬರಬೇಕು ಕೇಳ್ತಾರೆ. ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿಬಿಟ್ರಪ್ಪ ಅಂತಂದರೆ ಮೆಡಿಕಲ್ ಕಾಲೇಜ್ ಇಲ್ಲೇ ಆಗುತ್ತೆ, ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಮೆಡಿಕಲನ್ನು ಕಲಿಯುವಂಥ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರ ಮುಂದಿನ ಪೀಳಿಗೆಗೆ ನಾವೊಂದು ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ತಾವೆಲ್ಲ ಮುಖಂಡರೆಲ್ಲ ಕೈ ಜೋಡಿಸ್ಬೇಕನ್ನಂತ ಮಾತನ್ನು ಹೇಳ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜಿಲ್ಲೆಗಾಗಿ ಹೋರಾಟ ಮಾಡುತ್ತಿರುವ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಿರಿಯರೇ ಹಾಗೂ ಮುದ್ದು ಮಕ್ಕಳೇ, ಮೊದಲನೇದಾಗಿ ನಾನು ಈ ಕದಂಬರ ಕನ್ನಡ ಜಿಲ್ಲೆ ಆಗಬೇಕಂತ ಯಾರು ಬೀಜ ಹಾಕ್ಯಾರಲ್ಲ ಅವ್ರಿಗೆ ನಾನು ತುಂಬ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂತಂದರೆ ಈ ಬೀಜ ಒಂದು ದಿವಸ ಮರ ಆಗಿ ವೃಕ್ಷ ಆಗಿ ಫಲ ಕೊಡೋದ್ರಲ್ಲಿ ಸಂದೇಹನೇ ಇಲ್ಲ. ಫಲ ಕೊಡ್ತೈತಿ. ಆದರೆ ಅದಕ್ಕೆ ನಾವು ಅದು ಫಲ ಕೊಡಬೇಕಾದ್ರೆ ನಮ್ಮನೆ ಬೀಜ, ಗೊಬ್ಬರ, ಔಷಧ ಬಡಿಬೇಕು ಅನ್ನೋದು ಬಹಳ ಮಹತ್ವವಾದಂಥ ವಿಷಯ. ಯಾಕಂದರೆ ಈ ಕನ್ನಡ ಜಿಲ್ಲೆಗಾಗಿ ಹೋರಾಟ ಮಾಡೋದು ನಾವೇನು ಹಿಂದೆ ಕರೆದ್ರೆ ಜನ ಒಂದು ಸೇರೋದು ಬಹಳ ಕಡಿಮೆ. ನಾವು ಮನೆಗೆ ಹೋಗಿದ್ದಂಥ ಕೆಲಸ ನಮ್ಮಿಂದ. ಯಾಕಂದ್ರೆ ಜಿಲ್ಲೆ ಆಗೋದ್ರಿಂದ ನಮ್ಮ ಸಾರ್ವಜನಿಕವಾಗಿ ಟೋಟಲಿ ಎಲ್ಲರಿಗೆ ಏನು ಅದರದ ಸಾಧಕ ಬಾಧಕ ಐತಂದ್ರೆ ಕಲ್ಪನೆ ಎಲ್ಲ ಯುವಕರಲ್ಲಿ ಪ್ರತಿಯೊಬ್ಬ ಮನೆಯವರಲ್ಲಿ ಬಂದಾಗ ತಾನಾಗಿ ಅವಾಗ ಜನಸಾಗರ ಹಾಕ್ಬರ್ತದೆ. ಈಗ ಏನಾಗೈತೆ ಅಂತಂದ್ರೆ ಕದಂಬ ಜಿಲ್ಲೆಗೆ ಹಿಂಗ ಹೋರಾಟ ಮಾಡಿದ್ರು ನಡೀಬೇಕಾಯ್ತು. ಈಗ ಮತ್ತೆ ಸ್ಟಾರ್ಟ್ ಆಗೈತೆ ಅಂದ್ರೆ ಭಾಳ ನಾವೆಲ್ಲ ಸಂತೋಷ ಪಡಬೇಕು. ಅದಕ್ಕೆ ನಮ್ಮ ಘಟ್ಟದ ಮೇಲ್ಗಡೆ ಇರುವಂಥ MLAಗಳೆಲ್ಲರೂ ಈ ಬೆಳಗಾವಿ ಅಧಿವೇಶನದಲ್ಲಿ ಇದನ್ನು ಕದಂಬ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಮೊದಲನೇದಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಒಂದಾನು ವೇಳೆ ಅವರು ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಧಿವೇಶನದಲ್ಲಿ ಜಿಲ್ಲೆಯನ್ನು ಅವರು ಘೋಷಣೆ ಮಾಡಿಸಲಿಲ್ಲ ಅಂತಂದ್ರೆ ನಾವು ಪ್ರತಿಯೊಬ್ಬ ಮನೆಗೂ ಮುಟ್ಟಿ ಪ್ರತಿಯೊಬ್ಬ ಮತದಾರರ ಮನಸ್ಸಿನಲ್ಲಿ ನಮ್ಮ ಮೊದಲನೇ ಪ್ರಾಶಸ್ತ್ಯನ ಇದು ಕದಂಬ ಜಿಲ್ಲೆ ಮಾಡೋ ಸಲುವಾಗಿ ಅಂತ. ಯಾಕಂದ್ರೆ ರಾಜಕೀಯ ಮುಖಂಡರು ಆರಿಸೋದಂಥ ಜನಪ್ರತಿನಿಧಿಗಳು ವಿಧಾನಸಭೆ ಒಳಗೆ ಧ್ವನಿ ಎತ್ತಿ ಅದ್ರ ಬಗ್ಗೆ ಹೋರಾಟ ಮಾಡಲಿಲ್ಲ ಅಂತಂದ್ರೆ ಕದಂಬ ಜಿಲ್ಲೆ ನಾವು ಬರೀ ಸಭೆ ಮಾಡಬೇಕಾಗ್ತದೆ. ಅದಕ್ಕೆ ಪ್ರತಿಯೊಬ್ಬ ಮಾಡಲಿಕ್ಕೆ ಬಂದಂಥ ಎಲ್ಲ ಮುಖಂಡರೆ, ಏರಿಕೆ ಮೇಲೆ ಮುಖಂಡ್ರೆ ಹಾಗೂ ತೆಳಗೆ ಕುಂತ ನೀವೇ ಎಲ್ಲ ಮುಖಂಡರು. ಯಾಕಂದ್ರೆ ನಾವು ಏರಿಕೆ ಮ್ಯಾಗಿದ್ದಾರಲ್ಲ. ಯಾಕೆ ಈ ಸತ್ಯ ಹೇಳ್ತೇನೆಂದರೆ ಏರಿಕೆ ಮೇಲೆ ಕುಂತು ಮಾತಾಡೋದು ಭಾಳ ಕಷ್ಟ. ಕೆಳಗಿದ್ದವ್ರು ಮಾತಾಡಿದ್ದು ನಮಗೆ ಭಾಳ ನೋವಾಗ್ತದೆ. ಇವತ್ತು ಏರಿಕೆ ಮ್ಯಾಗ ಕುಂತು ಮಾತಾಡಿ ಹೋಗ್ತೇವೆ ಮನೆಗೆ. ಆದರೆ ಒಂದು ವಿಷಯ ಏನೋ ಹೇಳ್ತೇನೆ. ಮುನಗೋಡ, ಯಲ್ಲಾಪುರ, ಹಳ್ಯಾಳ, ದಾಂಡೋಲಿ, ಶಿರ್ಸಿ, ಸಿದ್ದಾಪುರ, ಯಾಕಂದ್ರೆ ಯಾರು ಬಾಯಿಯಾಗಿ ಬಂದರೂ ಒಂದು ಎಲ್ಲ ಬರಬೇಕು. ಇಷ್ಟು ಹಳ್ಳಿಗಳ, ಇಷ್ಟು ತಾಲೂಕುಗಳ ಮುಖಂಡರು ಏನು ಮಾಡ್ಬೇಕಂದ್ರೆ ಮೊದಲ ಒಂದು ಸಬ್ಜೆಕ್ಟ್ ಮಾಡಬೇಕು. ಈಗ ಜಿಲ್ಲಾವಾರು ತಾಲೂಕಾರು ಮೀಟಿಂಗ್ ಮಾಡಕತ್ತಿದ್ದು ನಮಗೆ ಭಾಳ ಒಳ್ಳೇದಾಗೈತಿ. ಯಾಕಂದ್ರೆ ನಮಗೆ ಇವತ್ತು ಕರೆದ್ರೆ ಹಿಂದಿನ ಕರೆದಿಲ್ಲ. ಈಗ ನೋಡಿ ಯಾವ ಸಾಹೇಬ್ ಹೋದರು, ದೇವರಾಜ್ ನಾಯ್ಕ ಹೋದರು, ಅಳವಾ ಹೋದರು, ಮತ್ತು ಅನಂತಕುಮಾರ್ ಹೋದರು. ಈಗ ಅದಕ್ಕೆ ಈಗ ಹಜಾರ್ ಬಂದಾರ ಕಾನೂನು ಮಂತ್ರಿ ಅವರು. ಯಾಕಂದ್ರೆ ನಾ ಹೇಳೋದಿಲ್ಲ, ನಿಮಗೆ ಹೇಳ್ತೇನೆ. ಇಷ್ಟರಿಗೆ ಹೊಡೆದ ಅಳಕ್ಕೆ ಸ್ಥಿತಿ ಇಲ್ಲ. ಈಗ ನಾವು ಒಡೆಯಕ್ಕೆ ಹೊಂಟೇವಿ. ಒಡೆಯಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಒಂದೇ ಹೇಳ್ತೇನೆ. ಒಂದೇ ದಿವಸ, ಒಂದೇ ತಾರೀಕು
ಇವು 6 ತಾಲೂಕು ಬಂದ್ ಕರೆದ ಎಷ್ಟೆಷ್ಟು ನೀವೆಲ್ಲರ ತಾಲೂಕಿಗೆ ಮಾಡಿ 10 ಮಂದಿ ಜನ ಆಗಲ್ಲ. ನೀವು ಎಲ್ಕಿ ಮ್ಯಾಗ ಕೂತವ್ರು ಮೊದಲು ಏನು ಮಾಡಬೇಕು? ಎಲ್ಲ ಬಂದ್, ಅಂಗಡಿ ಬಂದ್, ಚಾರ್ಜ್ ಅಂಗಡಿ ಬಂದ್, ಬಸ್ ಬಂದ್, ಲಾರಿ ಬಂದ್. ಯಾಕಂದ್ರೆ ಬಂದ್ ಬಂದ್ ಅಂತೇಳಿ ಅಲ್ಲಿ ಇದು ಹೇಳ್ತಾನ್ರಿ ಅದ್ರಾಗ ಅವ್ನ ಹೆಸರು ಬರೋದಲ್ಲ ನನ್ನ ಗೌಡ ಒಟ್ಟಾಲ್ ನಾಗರಾಜ್ ಹೇಳ್ತಾನೆ. ಹಂಗೆ ಬಂದ್ 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 ಅದ ಅಂದ್ರೆ ಒಂದು ಆದ್ರೆ ನಾವೊಂದು ಹೋರಾಟ ಇಟ್ಟಾಗ ಅದನ್ನು ನಾವು ಈ ಜಿಲ್ಲೆ ಆದ್ರೆ ಎಲ್ಲರಿಗೂ ಅನುಕೂಲ ಆಕತ್ತಲ್ಲ. ಏನೋ ಬಸ್ನಾಗ ಹೋಗಿ ಇವತ್ತು ಈಗ ಹೋದ್ರೆ 10 ಗಂಟೆಗೆ ಹೋದ್ರೆ ಆಫೀಸ್ ಡ್ಯೂಟಿಗೆ ಹೋಗಿ ಮತ್ತೆ ಇಲ್ಲಿ ಮುಡ್ಗೋಡ್ಗೆ ಬಂದು ಮುಡ್ಗೋಡ್ದಿಂದ ಮತ್ತೆ ಶಿರ್ಸಿಗೆ ಹೋಗಾಕ 50 ಕಿಲೋಮೀಟ್ರ್ ನಾವು ಹೋಗಿ ಬರೋದು ಚಲೋನೋ ಏನೋ 300 ಕಿಲೋಮೀಟ್ರ್ ಹೋಗಿ ಬರೋದು ಚಲೋನೋ? ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡ್ಕೋಬೇಕಂತ ತಾನು ಈ ವೇದಿಕೆ ಮ್ಯಾಗ ನಾನು ಹೇಳ್ತಾ ಇದ್ದೀನಿ, ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ನಾನು ಅನಂತಮೂರ್ತಿ ಹೆಗಡೆ ಅವ್ರಿಗೆ ಏನು ಹೇಳೋದು, ನಮ್ಮ ಮೊದಲ ಹಳೆಯ ತಹಶೀಲ್ದಾರ್ ಆಫೀಸಿಂದಲೇ ಧರಣಿ ಇತ್ತು. ಜನ ಧರಣಿ ಅಂದ್ಬಿಟ್ಟೆ ಕುಂತು ಬಿಡ್ತಿದ್ರು. ಈಗ ನಮ್ಮ ಸಂಘಟನೆದವ್ರು ಭಾಳ ಅದಾರ. ಎಸ್ ಫಕೀರಪ್ಪ ಇರ್ಬೋದು, ಸಂಗಮೇಶ ಇರ್ಬೋದು, ಚಂದ್ರಕಾಂತ್ ಕಾದ್ರೋಳಿ ಇರ್ಬೋದು, ನಮ್ಮ ಕುಟ್ ಭೀಮಣ್ಣ ಇವರು ನಮ್ಮ ಕೂಲಿಕಾರ ಸಂಘದ ಅಧ್ಯಕ್ಷರು. ಹೋರಾಟದಾಗ ಬಂದ್ಬಿಟ್ಟೆ ನಾವು. ಹೋರಾಟ ಮಾಡೋ ಮನುಷ್ಯ ಏನದಾನಲ್ಲ ಅವನದು ಲಾಸ್ಟಿಗೆ ಯಾವಾಗ ಅಂತಂದ್ರೆ ಲಾಸ್ಟಿಗೆ ಹಚ್ತಾರ ಒಂದು ಪೋಸ್ಟು. ಆದರೆ ಎಲ್ಲರ ಮನಸ್ಸಿನಾಗ ನಾವು ಅದೇವಿ. ಈಗ ನೋಡ್ರಿ ಅದಾಗ ಎಲ್ಲರ ಮನಸ್ಸಿನಾಗಿರ್ಬೇಕು. ಬರೀ ನಾವು ಫೋಟೋ ಹಚ್ಕೊಂಡು ಬ್ಯಾನರ್ ಹಚ್ಕೊಂಡ್ರೆ ಅದು ಕೆಲಸ ಆಗಂಗಿಲ್ಲ. ಎಲ್ಲರ ಮನಸ್ಸಿನಾಗಿರೋಂಥ ಕೆಲಸ ಮಾಡ್ಬೇಕು ಪ್ರತಿಯೊಬ್ಬರಿಗೂ. ರಾಜಕಾರಣದವ್ರು ಇರಲಿ, ಅಧಿಕಾರಿಗಳಿರಲಿ, ಯಾವುದೋ ಇರಲಿ, ರೈತರಿರಲಿ. ನಾನು ವಿನಂತಿ ಮಾಡ್ತಾ ಇದ್ದೀನಿ, ಅಧಿಕಾರ ಬರ್ತೈತಿ ಹೋಗತಿ 5 ವರ್ಷ. ಇದು ಶಾಶ್ವತ ಇದೆ ಜಿಲ್ಲೆ, ಕದಂಬ ಕನ್ನಡ ಜಿಲ್ಲೆ ಆದ್ರೆ ಎಲ್ಲರಿಗೆ ಅನುಕೂಲ ಐತಿ. ನಾ ಹೇಳ್ತಾ ಇದ್ದೇನೆ, ಈಗ ಇವ್ರಿಗೆ ಹೇಳಕತ್ತೆ. ನಾನು ನಿನ್ನೆ ಮಾತಾಡಿದ್ವಿ, ನಾವು ಫಕೀರಪ್ಪರು ವಶಿಭಟ್ರು ನಾವೆಲ್ಲ ಜನ ಕರ್ಕೊಂಬರ್ಬೇಕು ಅಂದ್ರೆ ಏನಂತಾರೆ, ದುಡ್ಡು, ಹೆಂಡ ಕಂಡ. ನಮ್ಮದು ಜಿಲ್ಲೆ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಮನಸ್ಸು ಕೊಟ್ಟು ಪ್ರತಿಯೊಬ್ಬರು ಮನೆಯಿಂದ ಬರ್ಬೇಕು. ಬಂದ್ರೆ ಮಾತ್ರ ಈ ಕೆಲಸ ಆಗ್ತೈತಿ. ಬರೇ ದುಡ್ಡು ಇಟ್ಕೊಂಡು ಹೆಂಡ ಇವು ಗಾಡಿ ಗೋಡ ಕೊಟ್ಕೊಂಡು ಕೊಟ್ರೆ ಅದು ಜಿಲ್ಲೆ ಆಗಂಗಿಲ್ಲ. ಯಾಕಂದ್ರೆ ಇವತ್ತು ಗಡ್ಡ ಕೂಸುವಾಗಿ ಹೇಳ್ತಾ ಇದ್ದೇನೆ, ನಾನು ಮುಲಾಜಿ ಇಲ್ಲ ನಮ್ಗೆ. ನಾನು ಹೇಳ್ತಾ ಇದ್ದೇನೆ ಮಾನ್ಯ ಶಿವರಾಮ್ ಹೆಬ್ಬಾರ್ ಅವ್ರಿಗೆ, ಮಾನ್ಯ US ಪಾಟೀಲ್ ಅವ್ರಿಗೆ, ಮಾನ್ಯ ಕಾಗೇರಿ ಅವ್ರಿಗೆ, RV ದೇಶಪಾಂಡೆ ಅವ್ರಿಗೆ ನಾ ಹೇಳ್ತಾ ಇದ್ದೇನೆ, ಇದನ್ನ ಎದುರು ಕೊಟ್ಕೊಂಡು ನಾವು ಏನಾರ ಈ ಅಧಿವೇಶನದಾಗ ನೀವು ಮಾಡಲಿಲ್ಲ ಅಂದ್ರೆ ನೀವು ಮುಂದಿನ ದಿನದೊಳಗೆ ಅನುಭವಿಸ್ಬೇಕಾಗತ್ತಿ. ನಾವು ಈ ಮತದಾನ ಬಹಿಷ್ಕಾರ ಹಾಕ್ಬೇಕಂತ ಈ ಕಡ್ಡಾಯವಾಗಿ ನಾ ಹೇಳ್ತಾ ಇದ್ದೇನೆ. ಇದನ್ನ ತಾವು ಕೂಗು ಜನ ಇಲ್ಲ ಅಂತ ತಿಳ್ಬಾರ್ದು. ಜನ ನಾವು ಕರೆಸ್ತೀವಿ, ಇಡೇ ಮುಳುಗೋಡು ಸಾಧಂಗಿಲ್ಲ. ಇವತ್ತು ಇಷ್ಟು ಏನದಾವಲ್ಲ ಮನುಷ್ಯ ಏನೈತಲ್ಲ, ಒಂದು ಕಡ್ಡಿ ಇಡೇ ಒಂದು ಕಡ್ಡಿ ಪೆಟ್ಟಿ ಒಳಗೆ ಒಂದು ಸಣ್ಣ ಕಡ್ಡಿ ಇರ್ತೈತಿ, ಅದು ಬಡ ಹಿಂಗೆ ಕೆರೆದ್ರೆ ಸಾಕು ಸುಟ್ಟು ಹೋಗ್ಬಿಡ್ತೈತಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಎಲ್ಲರ ಮನಸ್ಸಿನಲ್ಲಿ ಇವತ್ತೇನು ವೇದಿಕೆ ಮೇಲೆ ಕುಂತಾರಲ್ಲ, ಗಟ್ಟಿ ಮನಸ್ಸು ಮಾಡಿ ಈ ಜಿಲ್ಲೆ ಮಾಡ್ಬೇಕಂತ ನಾ ವಿನಂತಿ ಮಾಡಿ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾ ಕೇಳ್ತಾ ಇದ್ದೀನಿ. ಏನು ಈ ಕುರ್ಚಿಗಳು ಏನು ಕುಂತಿರಲ್ಲ, ಒಂದೊಂದು 100 ಮಂದಿ ತಂದ್ಬಿಟ್ರೆ ಈ ಜಿಲ್ಲೆ ಆಗ್ಬಿಡ್ತೈತೆ ಅಂತ ಹೇಳಿ ನಾವು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.